ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಬುಧವಾರ ನೈಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ತೊಳೆದಾಕಿದ್ನಲ್ಲ ಮಂಗಳವಾರ ದಿನೆಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬುಧವಾರ ದಿನ ಬಂದು ಬಟ್ಟೆ ಎಲ್ಲ ತೊಳೆದ ಕೆಲಸ ಮಾಡ್ಕೊಂಡು ಕರೆಂಟ್ ಹೋದಾಗ ಕೆಲಸ ಮಾಡ್ಕೊತಾ ಇರ್ತೀನಿ. ಕರೆಂಟ್ ಇದ್ದಾಗ ನಾನು ಕೆಲಸ ಮಾಡ್ತಾಯಿರ್ತೀನಿ, ಕರೆಂಟ್ ಹೋದಾಗ ಈ ಮನೆ ಕೆಲಸ ಮಾಡ್ಕೊತಾ ಇರ್ತೀನಿ. ಅವತ್ತು ನೈಟು ಬಟ್ಟೆ ಎಲ್ಲ ಮುಚ್ಚಿಕ್ತಾಯಿದ್ದೆ. 2 ಸರಿ ಬಟ್ಟೆ ತೊಳೆದಿರೋನು ಎಲ್ಲ ಹಂಗೆ ತುಂಬಿಕ್ಕಿದ್ದೆ. ಇನ್ನೇನು ನಾನೇ ಕೈ ಇಕ್ಬೇಕು. ನನ್ನ ಮನೆಯವ್ರೇನು ಹಂಗೆ ಬೇಕಾದರೆ ಕೆಳಗೆ ಬಿದ್ದಿದ್ರು ತುಳ್ಕೊಂಡಾದರೂ ಓಡಾಡ್ತಾರೆ. ಆಗಲಿ ಅವರೇನು ಮುಟ್ಟಾರಲ್ಲ, ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ. ಅವ್ರ ಕೆಲಸನೇ ಅವ್ರಿಗಾಗಿರ್ತೈತೆ. ಬಟ್ಟೆ ಎಲ್ಲ ಮಡ್ಚಿಕ್ಕಿ ಎಲ್ಲ ಜೋಡಿಸ್ದೆ. ಒಂದು ಸೀರೆ ತಗೊಂಡಿದ್ದೆ ಅಂತ ತೋರಿಸಿದ್ದೀನಿ ಆಲ್ರೆಡಿ ವೀಡಿಯೋದಾಗೆ. ಅದನ್ನು ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ, ಚೆನ್ನಾಗೈತೆ ನೋಡಿ ಅಂತ. ಅವರು ನೋಡಿರಲಿಲ್ಲ, ನಾನು ತೋರಿಸ್ತಾ ಇದ್ದೆ ಚೆನ್ನಾಗೈತೆ ಅಂತನ. ನಮ್ಮ ಮನೆಯವರು ಯಾವುದಾದ್ರೂ ತಗೊಂತೀಯ ಕಣಮ್ಮ ನೀನು, ನನಗೆ ಗೊತ್ತಿಲ್ಲದಂಗೆ ಅಂತಂದರು. ಆಮೇಲೆಲ್ಲ ಫೈನಲಿ ಮಡ್ಚೆಲ್ಲ ಹಚ್ಚಿಬಿಟ್ಬಿಟ್ಟು ಮತ್ತೆ 12 ಗಂಟೆವರೆಗೂ ಕೆಲಸ ಮಾಡಿದೆ. ತಿರುಗಿದು ಗುರುವಾರ ಬೆಳಗ್ಗೆ ವ್ಲಾಗ್. ಮತ್ತು ಗುರುವಾರ ಬೆಳಗ್ಗೆ ಎದ್ದಾಗಿಂದ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ನೋಡಿ. ಬೆಳಗ್ಗೆ 6 ಗಂಟೆ ಎದ್ದಾಗಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದು ಮತ್ತು ಸಂಜೆ 11:30ವರೆಗೂ ಕೆಲಸನೇ. ಅದ್ರ ಜೊತೆಗೆ ದುಡಿಮೆ ಬೇರೆ, ಅದನ್ನು ಮಾಡಬೇಕು. ಏನು ಮಾಡಬೇಕು, ಎಲ್ಲನೂ ಕಾಲ ಬಂದಂಗೆ ಕತೆ ಹಾಕಬೇಕು. ಯಾರ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಒಬ್ರನ್ನ ಕೈ ಚಾಚಬಾರ್ದು. ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಎಲ್ಲರೂ ಬರ್ತಾರೆ. ನಮ್ಮ ಹತ್ರ ಒಂದು ಸ್ವಲ್ಪ ಕಡಿಮೆ ಆದರೆ ಯಾರೂ ಬರೋಲ್ಲ. ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಸುಮ್ಮನೆ ಹೇಳಿಲ್ಲ. ಶಕ್ತಿ ಇರೋವರೆಗೂ ದುಡಿಬೇಕು, ಕಣ್ಣಿಗೆ ಬೇಕಾದ ತಗೋಬೇಕು. ಇಲ್ಲ ಅಂದರೆ ಯಾರು ನಮ್ಮ ಕೈಯಲ್ಲಿ ಶಕ್ತಿ ಇದ್ದರೂ ಯಾಕೆ ಒಬ್ಬರ ಹತ್ರ ಕೇಳಬೇಕು? ಅಂಥ ಟೈಮ್ ಬಂದಾಗ ಕೇಳೋಣ, ಯಾವಾಗಲೂ ಕೇಳಬಾರ್ದು. ನೋಡಿ, ಬಾಗಿಲೆಲ್ಲ ತೊಳೆದು ಬಟ್ಟಿಕ್ಕಿ ರಂಗೋಲಿ ಬಿಡೋಷ್ಟೊತ್ತಿಗೆ ಎಷ್ಟು ಆಲೆ ಬೆಳಗ್ಗೆ ನೋಡಿ ಹಿಂಗಾಗೋಯ್ತು. ನಾನು ಎದ್ದಾಗ ಇನ್ನೂ ಕತ್ಲೆ ಥರ ಇತ್ತು. ಈಗ ಆಲ್ರೆಡಿ ಬೆಳಗಾಗೈತೆ. ನಮ್ಮ ಪತಿ ದೇವ್ರು ಇನ್ನೂ ಎದ್ದೇ ಇಲ್ಲ. ಹಾಲು ಕೂಡ ತರಕೋಗಲ್ಲ, ಸುಮ್ಮನೆ ಮಲಗಿರ್ತಾರೆ. ಕಾಫಿ ಮಾಡಿಕೊಡ ಅವ್ರಿಗೂ ಸುಮ್ಮನೆ 10 ಸರಿ 20 ಸರಿ ಒಳ್ಳಾಡ್ತಾನೆ ಇರ್ತಾರೆ. ಆಗಲಿ ತಂದು ಕೊಡಲ್ಲ, ನಾನೇ ಹೋಗಬೇಕು. ಇಂಥ ಟೈಮ್ನಾಗೆ ಮಕ್ಕಳು ನೆನಪಾಗ್ತಾರೆ, ಇದ್ದಿದ್ರೆ ಚೆನ್ನಾಗಿರೋದಲ್ವ ಇಲ್ಲಿ ಅಂತ. ಏನು ಮಾಡೋಣ, ಅವ್ರ ಲೈಫು ಸೆಟಲ್ ಆಗಬೇಕಲ್ವ, ಅದಕ್ಕೋಸ್ಕರ ಕಷ್ಟಪಡಬೇಕು. ಹೊರಗಳದೆಲ್ಲ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ಬಾಗಿಲೆಲ್ಲ ಗುಡಿಸ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಒಳಗೆ ಬಂದು ನೋಡಿದರೆ ಸಿಂಕಲ್ ಪಾತ್ರೆ ರಾತ್ರಿ ಕೆಲಸ ಮಾಡಿ ಬಿಸಾಕ್ಬಿಟ್ಟು ಮಲಗಿದ್ನಲ್ಲ, ಬೆಳಗ್ಗೆ ತೊಳ್ಕೊಳ್ಳೋಣ ಬಿಡು ಸ್ವಲ್ಪ ಅಂತ ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ಆಯಿತು ಒಂದು ಅರ್ಧ ಗಂಟೆ 3/4 ಗಂಟೆ ಮೇಲೆ. ಇಷ್ಟೆಲ್ಲ ಸೌಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಕುಂಭಕರ್ಣನ ಥರ ನಿದ್ದೆ ಹೊಡಿತಾ ಇದ್ದಾರೆ. ಏನು ಹೇಳಬೇಕು ಅವ್ರಿಗೆ, ಇಷ್ಟು ಪಾತ್ರೆ ಎಲ್ಲ ಸೌಂಡ್ ಮಾಡ್ಕೊಂಡು. ಗೆಜ್ಜೆ ಸೌಂಡ್ ಆದರೂ ಕೇಳಿಸ್ಲಿಲ್ವ, ಹೊರಕ್ಕೆ ಒಳಕ್ಕೆ ಓಡಾಡ್ತಾ ಇರೋದು ಗೊರಕೆ ಹೊಡಿ. ಕುಂಭಕರ್ಣನ ಥರ ನಿದ್ದೆ ಹೊಡಿತಾ ಇರ್ತಾರೆ ನಮ್ಮ ಮನೆಯವರು. ಅವ್ರ ಕೆಲಸ ಪಾಪ ಹಂಗಿರ್ತೈತಿ. ಏನು ಮಾಡೋಣ, ಏಣಿ ಎತ್ತಬೇಕು, ಇಳಿಬೇಕು. ಬಕೆಟ್ ಒಂದು ಕೈಗೆ, ಬ್ರಷ್ ಒಂದು ಕೈಗೆ ಹಿಡ್ಕೊಂಡಿರ್ತಾರೆ. ನೋಡ್ತಾ ಇರ್ತೀನಿ. ನಾನೇನು ನಮ್ಮ ಮನೆಯವ್ರನ್ನ ಎಂದೂ ನೋಡಿಲ್ಲ. ಒಂದು ಸರಿ ನೋಡಿದರೆ ಅದು ಖಂಡಿತ ವೀಡಿಯೋ ಹಾಕ್ತೀನಿ, ಹೆಂಗಿರ್ತಾರೆ ನಮ್ಮ ಮನೆಯವರು ಅಂತ ಕೆಲಸ ಮಾಡಬೇಕಾದ್ರೆ. ಕಾಫಿ ಕುಡಿದು ನಾನು ಒಂದು ಗ್ಲಾಸ್ ಕಾಫಿ ಕುಡಿದು ಮತ್ತೆ ನೆಲ ಒರೆಸ್ಬೇಕಲ್ಲ, ಒಳಗಡೆಲ್ಲ ಮತ್ತೆ ನೆಲ ಒರೆಸಿ ಉಪ್ಪಿಟ್ಟು ಮಾಡೋಣ ಅಂತ ಇವತ್ತು. ಇನ್ನೂ ಅದು ನಮ್ಮ ಮನೆಯವ್ರ ಪರ್ಮಿಷನ್ ತಗೋಬೇಕು. ಉಪ್ಪಿಟ್ಟು ಅಂದರೆ ಅವ್ರಿಗೆ ಅಲರ್ಜಿ, ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ. ಹಿಂಗೆ ನಮ್ಮ ಮನೆ ಆಪೋಸಿಟ್ ಎಲ್ಲ. ಆಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬಂದೆ. ಅವ್ರು ಇವತ್ತು ಯಾಕೋ ಕೆಲಸಕ್ಕೆ ಹೋಗಿಲ್ಲ. ನಾನು ಯಾಕೆ ಲೇಟ್ ಅಲ್ವಾ ಅನ್ಕೊತಾ ಇದ್ದೀನಿ. ಅವ್ರಿಗೆ ಹೊಟ್ಟೆ ನೋವು ಅಂತಂದು ಹೇಳ್ಬಿಟ್ಟು ಮಲ್ಕೊಂಡಿದ್ರಲ್ಲ, ಆಮೇಲೆ ಹೇಳಿದ್ರು ನನಗೆ ಹೊಟ್ಟೆ ನೋಯ್ತೈತಮ್ಮ, ಅದಕ್ಕೆ ನಾನು ಕೆಲಸಕ್ಕೆ ಹೋಗಲ್ಲ ಅಂತ. ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಹತ್ರ ಹೋಗಿ ಬರಬೇಕಾದ್ರೆ ಒಂದು ಜೀರಾ ಮಸಾಲೆ ತಗೊಂಡು ಬಂದು ಕೊಟ್ಟೆ. ಕುಡಿದ್ರು. ಆವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ, ಕುಡಿದ್ರೆ ಸಮಾಧಾನ ಆಗುತ್ತೆ ಅಂತ. ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಫ್ಯಾಕ್ಟ್ರಿಗೆ ಪೀಸ್ ಕೊಡಬೇಕಲ್ವ ನಾನು, ಮತ್ತು ಹಬ್ಬ ಬೇರೆ ಹತ್ರ ಬಂತು, ರಜಾ ಹಾಕಬೇಕು ಅಂತ. ಆಮೇಲೆ ನಮ್ಮ ಅಣ್ಣ ಕುಂಭಮೇಳಕ್ಕೆ ಹೋಗಿದ್ರು, ದೊಡ್ಡಣ್ಣ. ನೀನು ನೋಡಮ್ಮಿ ಅಂತಂದು ಹೇಳ್ಬಿಟ್ಟು ಕಳಿಸಿದ್ದೆ. ನಮ್ಮ ಕಡೆ ಎಲ್ಲ ಅಮ್ಮಿ ಅಂತ ಕರೆಯೋದು. ನೀವು ಅಯೋಧ್ಯೆ ರಾಮನ ದರ್ಶನ ಮಾಡ್ಕೊಂಬಿಡಿ ಇಲ್ಲಿಂದಲೇ, ನಮ್ಮ ಕೈಲಂತೂ ಹೋಗೋಕ್ಕಾಗಲ್ಲ ಆ ಜನ. ಹೇಗಿದೆ, ಇಲ್ಲಿಂದಲೇ ದರ್ಶನ ಮಾಡ್ಕೊಂಡ್ರೆ ನಮ್ಮ ಅಣ್ಣನ ಫೋಟೋ ಹಾಕ್ತೀನಿ ನೋಡಿ, ಅವರೇ ನಮ್ಮಣ್ಣ. ಮಾರ್ಕ್ ಹಾಕಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್. ಈಗ ನಾನು ನಾಳೆ ಒಂದು ಹೊಸ ವೀಡಿಯೋ ಜೊತೆ. ಟೇಕ್ ಕೇರ್, ಬಾಯ್. ಅಯೋಧ್ಯೆ ರಾಮ ಎಲ್ರಿಗೂ ಒಳ್ಳೇದು ಮಾಡಲಿ.